ಮಾರ್ಕೆಟ್ ಕೊಟ್ ಬರನ್ ಬಾರ. ಬರಲ್ಲ ಹೋಗಮ್ಮ. ಆಂಟಿ ಕಿರಣ್ ಬರ್ತಾ ಇಲ್ವಾ? ಅವ್ನು ಬರಲ್ಲಂತೆ. ನಾನು ನೀನು ಇಬ್ಬರೇ ಹೋಗಿ ಬರೋಣ ನಡಿಯಮ್ಮ ಮಾರ್ಕೆಟ್ಗೆ. ಬಂದಿದ್ರೆ ಚೆನ್ನಾಗಿರೋದು ಆಂಟಿ ಕಿರಣ್. ಅವನು ತುಂಬಾ ಬ್ಯುಸಿಯಾಗಿದ್ದಾನಮ್ಮ. ಅಮ್ಮ ಹೋಗೋಣ. ಎಲ್ಲಿ ಅವರು? ಮಿಸ್ಟರ್ ಕಿರಣ್ ಮಾರ್ಕೆಟ್ಗೆ ಹೋಗೋಣವಾ? ಅಣ್ಣ ನಿಮ್ಗೊಂದು ಗುಡ್ ನ್ಯೂಸು ಬ್ಯಾಡ್ ನ್ಯೂಸ್ ಕೊಡಬೇಕಾಗಿತ್ತಣ್ಣ. ಏನಂತ ಕೆಲಸ ಟೈಮಲ್ಲಿ ಏನೇಳು ಗುಡ್ ನ್ಯೂಸ್? ಅಣ್ಣ ಗುಡ್ ನ್ಯೂಸ್ ಏನಂದರೆ ನಾವು ಬಂದ್ಬಿಟ್ವಿ ಅಣ್ಣ, 10ನೇ ಫ್ಲೋರಲ್ಲಿ ಇದ್ದೀವಿ. ಸದ್ಯ ಏನೇಳು ಬ್ಯಾಡ್ ನ್ಯೂಸು? ಬ್ಯಾಡ್ ನ್ಯೂಸ್ ಏನಂದರೆ ನಾವು ಯಾವುದೋ ಬೇರೆ ಬಿಲ್ಡಿಂಗ್ ಹತ್ಬಿಟ್ಟಿದ್ದೀವಿ ಅಣ್ಣ, ಪಕ್ಕದ ಬಿಲ್ಡಿಂಗ್ ಹೋಗ್ಬೇಕಾಗಿತ್ತು. ಏ ಮಗ, ನಿಮ್ ಹುಡ್ಗಿ ಓಯ್ ಹತ್ರ ಕಾಣಿಸ್ಲಾ? ಹುಚ್ಚು ಮುಂಡೆ, ನಾನು ಕರ್ಕೊಂಡೋಗೋದ್ ಮರ್ತೋಗಿರ್ತಾಳ. ಏನ್ ಮಾತಾಡ್ತಿದ್ಯೋ? ಆ ಹುಡ್ಗಿ ಡೈಲಿ ನೈಟ್ ರಾಕೇಶ್ ಅವ್ರ ಮನೆಗೆ ಹೋಗ್ತಿದ್ದಾಳೆ, ಗೊತ್ತಾ ನಿನ್ಗೆ? ಗೊತ್ತು ಮಗ, ನನ್ಗೆ ಕಂಬೈನ್ಡ್ ಸ್ಟಡೀಸ್ ಅಂತ ಹೇಳಿದ್ಲು. ಆದ್ರೆ ಆ ಹುಡ್ಗಿ ಒಂದ್ ಸಬ್ಜೆಕ್ಟ್ ಕೂಡ ಪಾಸ್ ಆಗಿಲ್ವೋ? ಇಷ್ಟು ಕೂಡ ನೀನು ದಿನಕ್ಕೊಂದೊಂದ್ ಬೈಕಲ್ಲಿ ಸುತ್ತಾಡ್ತಾಳ. ರ್ಯಾಪಿಡ್ ಆಗಿರುತ್ತೆ ಬಿಡು ಮಗ. ಕಾಲೇಜಲ್ಲಿ ನೀವು ಲವರ್ಸ್ ಅಂತ ಯಾಕೆ ಹೇಳ್ಕೊಂತಿಲ್ವಾ? ನಮ್ಗೆ ಕಣ್ಣು ದೃಷ್ಟಿ ಆಗುತ್ತೆ ಅಂತ ಯಾರಿಗೂ ಹೇಳ್ಕೋಬೇಡ ಅಂದ್ಲು ಮಗ. ಇಷ್ಟೊಂದ್ ಅಮಾಯಕನೇನೋ ನೀನು? ಆ ಹುಡ್ಗಿ ನನ್ಗಿಂತ ಡಬಲ್ ಮಗ. ಮೊನ್ನೆ ಒಂದ್ಸಾರಿ ಹಿಂಗೆ ಅವ್ರ ಮನೆಗ್ ಹೋಗಿ ನಾಗ ಅವ್ರ ಮನೆಗೆ ಹೊಟ್ಟೋಗಿದ್ದಾಳೆ. ಕಣ್ಸಲ್ವೇನ ಕಣ್ಣ? ನನ್ ಶಲ್ಟ್ ಹಿಡಿದ್ಯಾ? ನೀನು ಒಂದ್ ನಿಮಿಷ ಆಚೆನೆ. ಇಲ್ಲಿ ಆಚೆ ಇದ್ದೆ, ಫ್ರೆಂಡ್ಸ್ ಜೊತೆ ಇದ್ದೀನಿ. ನೀನು ಯಾವಾಗ ನೋಡಿದ್ರೆ ಅನುಮಾನಲ್ಲ. ಇರೋ ಒಂದ್ ನಿಮಿಷ, ಫ್ರೆಂಡ್ಸ್ ಹತ್ರ ಕೊಡ್ತೀನಿ. ಹಲೋ ಅದಕ್ಕೆ ಇಲ್ಲೇ ಇದ್ದಾನೆ. ಕೊಡ್ತೀನಿ ರೀ. ಕನ್ಫರ್ಮ್ ಆಯ್ತಾ? ಅನುಮಾನ ಪಡೋದು ಬಿಡು ಸ್ವಲ್ಪ. ಯಾವಾಗ ಮೀಟ್ ಆಗ್ಬೇಕು? ಸಾಯಂಕಾಲ? ಹೌದು. ನಿಮ್ಮ ಫ್ರೆಂಡ್ಸು ಬರ್ತಾವ್ರ? ಒಬ್ಬನೇ ಇದ್ದೀನಿ. ಇಲ್ಲ ಫ್ರೆಂಡ್ಸ್ ಇದ್ದಾರೆ, ನನ್ನ ಫ್ರೆಂಡ್ಸ್ ಇದ್ದಾರೆ ಜೊತೆಗೆ. ಸರಿ ಆಯ್ತು. ಎಣ್ಣೆ ಹೊಡಿತೀಯಾ? ಹೊಡಿತೀನಿ. ಯಾವಾಗ್ಲಾದ್ರೂ ಹೊಡ್ತಿದ್ಯಾ? ಬೆಜ್ಜಾನ್ ಹೊಡೆದಿದ್ದೀನಿ. ಹಂಗಾದ್ರೆ ಬಾ, ಹತ್ತು ತಗೋ ಹೊಡಿ. ನಾನು ಹೇಳುದ್ ಮತ್ ಕೇಳ್ತೀಯೋ ಇಲ್ವೋ? ಇಷ್ಟ ದಿನ ನೀನ್ ಹೇಳ್ದಂಗೆ ಕೇಳ್ಕ ಬಿದ್ದಿದ್ದು, ಆದ್ರೆ ಇವತ್ತಂದೆಲ್ಲ ಮಾತು. ಆ ಮಾತು ಕೇಳಿದ್ಮೇಲೆ ನಾ ಬದುಕಿದ್ರು ಪ್ರಯೋಜನ ಇಲ್ಲ. ಇದಕ್ಕರು ಏನಾಯ್ತು? ಅವ್ರೆಲ್ಲಿಗೆ ಹೋಯ್ತಿದ್ರು? ಅಲ್ಲ ಕನ್ನಡ ಒಂದೇ ಒಂದ್ ಪದ ಬೈದಿದ್ದು, ಅದಕ್ಕೆ ಸಾಯ್ತೀನಿ ಅಂತ ಹೋಯ್ತವನೆ. ನೀನಂತ ಮಾತು ಹೇಳಿದ್ಮೇಲೆ ನಾನು ಯಾಕೆ ಬದುಕಿರ್ಬೇಕು? ಪದೇ ಹೇಳ್ತಿದ್ದೀನಿ, ಅರ್ಥ ಮಾಡ್ಕೋ. ಭಯ, ಎಷ್ಟು ದೊಡ್ಡದಾಗಿ ಬುದ್ಧಿಲ್ಲ ನಿಮ್ಗೆ? ಅವ್ರ ಅಷ್ಟು ಪ್ರೀತಿನ ಸಾಯ್ಬೇಡ ಅಂತ ಹೇಳ್ತಿಲ್ವಾ? ಬರ್ರಿ ಮೇಕೆ. ಅರುಣ, ನಾನ್ ಹಂಗಂತ ಇಲ್ಲ. ಸಾಯಂಗಿದ್ರೆ ಅಲ್ಲಿ ಇಲ್ಲಿ ಯಾಕೆ ಹೋಯ್ತಾ? ಇರೋ ಟ್ರೈನ್ ಬರ್ತದೆ, ಇಲ್ಲೇ ಕಮ್ಮಿ ಮೇಲೆ ಮನಿಕೋ ಅಂತವನಿ. ಅಜ್ಜಿ, ನಾವು ಸರ್ಕಾರಿ ವಿಭಾಗಲೇ ಬಂದಿವಿ. ನಿನ್ ಹೆಸರೇನ? ಗಿರ್ಜಾದೇವಿ. ಹಾ, ಇನ್ಸ್ಟಾಗ್ರಾಮ್ನಾಗ ಅಣ್ಣ, ನೀ ಇಂಗ್ಲಿಷ್ ಮೀಡಿಯಂ ಓದಿದಲ್ವಾ? ನಾನೊಂದು ಕ್ವಶನ್ ಕೇಳಲ್ಲ ನಿಂಗೆ? ಹಾ ಕೇಳು. ನಾಳೆ ಸ್ಕೂಲ್ ಇಲ್ಲ ಅನ್ನೋದಕ್ಕೆ ಇಂಗ್ಲಿಷ್ ಅಲ್ಲಿ ಏನಂತಾರೆ? ಸಂಡೆ.
ಲೌಡೆ ಚಿನ್ನ ಬಂಗಾರ ದುಡ್ಡು ಎಲ್ಲ ಎಲ್ಲಿಟ್ಟಿದ್ಯಾ ಹೇಳು ಈ ಮನೇಲಿ, ಇಲ್ಲ ಸಾಯ್ಸಾಕ್ಬಿಡ್ತೀನಿ, ಬೇಗ ಹೇಳು. ವಿನ್ರಿ, ನಿನಗೆ ಈ ಮನೇಲಿ ಏನೇನ್ ಬೇಕೋ ಎಲ್ಲ ತಗೊಂಡ್ಬಿಡು. ದುಡ್ಡು ಚಿನ್ನ ಬಂಗಾರ ನಿನಗೆ ಏನ್ ಬೇಕೋ ಅದೆಲ್ಲ ತಗೋ. ಬೇಕಿದ್ರೆ ಮನೆ ಕೂಡ ನಿನ್ನ ಹೆಸರಿಗೆ ಬರ್ಕೊಡ್ತೀನಿ, ಆದ್ರೆ ಇವಳಿಗೆ ಮಾತ್ರ ಏನು ಮಾಡ್ಬೇಡ ಪ್ಲೀಸ್. ವಾ ನಿನ್ ಗಂಡನ್ಗೆ ನಿನ್ ಮೇಲೆ ಎಷ್ಟೊಂದು ಪ್ರೀತಿ ನೋಡು. ಲವಡ ಪ್ರೀತಿ. 10 ನಿಮಿಷದಲ್ಲಿ ನನ್ನ ಹೆಂಡತಿ ಮಾರ್ಕೆಟ್ ಇಂದ ಬರ್ತಾಳೆ, ಇವಳು ಪಕ್ಕದ ಮನೆ ನೋಡ್ಕೊಂಡು ಬೇಗ ಬಿಟ್ಕೊಳ್ಸೋ. ಡಿಪ್ರೆಷನ್. ಶಿಷ್ಯ ನಿನ್ಗೆ ಎಫರ್ ಆಫರ್ ಬಿಫರ್ ಬಾಲ್ ಗೊತ್ತಾ? ಗೊತ್ತು ಕಣ. ಏನು ನೋಡ್ತೀರಾ? ಎಫರ್ ಆಫರ್ ಬಿಫರ್ ಬಾಲ್ ಟಿಕ ಮಾಡ್ಕೊಂಡಿದ್ದಲ್ಲ ನೋಡಕ್ಕೆ ಬಾಲ್. ಇದು ನಮ್ ದೇಶ ಅಂದ್ರೆ. ಇಲ್ಲಿ ಕಾಯಿನ್ ಇತ್ತಲ್ಲ, ಇವಾಗಾದ್ರೂ ಟಾಯ್ಲೆಟ್ ಬೇಸನಿಂದ ಎತ್ತದೆ. ಎಲ್ಲಿ ಬಿತ್ತೋ ಏನೋ. ಸುಮ್ನೆ ಕೂತ್ಕೊಳ್ಳ. ಸುಮ್ನೆ ಕೂತ್ಕೊಂಡಿಲ್ಲ ಅಂಕಲ್ ಹೊಡೆದ್ ಬಿಡ್ತಾರೆ. ಅಣ್ಣ ಒಂಚೂರು ಎದುರಿಸೋಣ. ಸುಮ್ನೆ ಕೂತ್ಕೊಳ್ಳ. ಕಟಿಂಗ್ ಮಾಡ್ಸ್ಕೊಂಡ್ ಬರ್ತೀನಿ. ಇವಾಗ್ಲೇ ಹೇಳ್ತಾ ಇದ್ದೀನಿ, ಚಪ್ರಿ ತರ ಮಾಡ್ಸ್ಕೊಂಡ್ ಬಂದು ಚಪ್ಲಲ್ಲಿ ಹೊಡಿತೀನಿ. ನೀಟಾಗಿ ಸಣ್ಣಗ್ ಮಾಡ್ಸ್ಕೊಂಡ್ ಬಾ. ಸರಿ ಆಯ್ತು ಬಿಡಮ್ಮ. ಸ್ವಲ್ಪ ಸಣ್ಣ ಕಟ್ ಮಾಡಿಸ್ಬೇಕಾಗಿತ್ತು. ನಿಮ್ ಮನೇಲಿ ಸಗಣಿ ಇದೆಯಾ? ಇದೆ. ಹಾಗಾದ್ರೆ ತಿನ್ನು. ನಿಮ್ ಮನೇಲಿ ಇದೆಯಾ? ನಮ್ಮನೇಲಿ ಇಲ್ಲಪ್ಪ. ಎಲ್ಲ ನೀನೇ ತಿಂದಿದ್ಯಾ ಅನ್ಸುತ್ತೆ. ಯಪ್ಪ, ಜೀವ ಇದ್ದಾಗ ಕೂತ್ಬಿಟ್ರಲ್ಲ ಗುರು. ಇವ್ರಗಳ ಕಣ್ ಮುಂದೆನೆ ಇವ್ರಗಳ ಫ್ರೆಂಡ್ಸ್ ಗಳನ್ನ ಸಾಯಿಸ್ತವ್ರೆ. ಮನುಷ್ಯ ಎಷ್ಟು ನಿರ್ದಯ ಆಗ್ಬಿಟ್ಟವ್ರೆ. ಅವ್ನು ಹೊಟ್ಟೆ ಹಸ್ಗೋಸ್ಕರ ಪ್ರಾಣಿ ಗಡ್ಡೆ ಪ್ರಾಣ ತೆಗೆದುಬಿಡ್ತಾನೆ. ನಿಮ್ ಕಾಲ್ ಕೈ ಚಿಕನ್ ರೆಡಿ. ತಿಂದ ಬೇಬಿ? ಹಾ ತಿಂದೆ ಬೇಬಿ. ನೀನು? ನಾನು ತಿಂದೆ ಬೇಬಿ. ಯಾರ್ ಬೇಬಿ ಪಕ್ಕದಲ್ಲಿ ಸೌಂಡು? ಆರಾಕ್ ಮಗ. ಅಯ್ಯ, ಮೂರ್ ಬಿದ್ದಾಯ್ತಲ್ಲ. ಅಯ್ಯ, ಯಾರೋ ಚಿಕ್ಕ ಮಕ್ಕಳು ಲೂಡ್ ಆಡ್ತಾ ಇದಾರೆ ಬೇಬಿ. ಅಪ್ಪ, ನೀನ್ ಇವತ್ ನಿಜ ಹೇಳ್ಬೇಕು. ನಾನ್ ಚೆನ್ನಾಗಿದ್ದೀನೋ ಅಮ್ಮ ಚೆನ್ನಾಗಿದ್ದಾಳೋ? ನೀವಿಬ್ರು ಇಲ್ದೇ ಇದ್ರೆ ನಾನ್ ಚೆನ್ನಾಗಿರ್ತಿದ್ದೆ. ಮಚ್ಚ, ಅವ್ಳು ರೆಡ್ ಕಲರ್ ಡ್ರೆಸ್ ನೋಡು, ಸಕ್ಕತ್ತಾಗೋಳೆ. ಅವಳೆ ಕಣ ಹೆಣ್ಣು ಲೌಡೆ. ಅವಳ ಜೊತೆ ನಿನ್ ಮದ್ವೆ ಆಯ್ತಾ ಇರೋದು. ಗೊಜ್ಗ ನನ್ ಮಗನೆ, ನೀನೇ ಗಂಡು. ಕಣ್ಮುಚ್ಕೊಂಡ್ ಕುತ್ಕೋ ನೀನು. ಪಾಪ ಇವನೇ ಪ್ರೀತಮ್ ಅಂತ. ಏನ್ ಮಾಡ್ಕೊಂಡಿದ್ಯೋ ನೀನು? ಅಂಕಲ್, ನಂದೊಂದ್ ತಳ್ಳೋ ಗಾಡಿ ಐತೆ, ಯಾಲಕ್ಕಿ ಬಾಳೆ. ಮತ್ತೆ ನಂದೇ ಸ್ವಂತ ಒಂದ್ ಪೆಟ್ಟಿ ಅಂಗಡಿ ಐತೆ. ನೋಡಪ್ಪ, ನನ್ ಮಗಳು ಜೀವನ ಪೂರ್ತಿ ಒಬ್ಬ ಬಡವನ್ ಮನೇಲಿ ಇರೋದು ನನಗಿಷ್ಟ ಇಲ್ಲ. ಅದಕ್ಕೆ ಅಂಕಲ್ ನಾನ್ ಬಂದಿರೋದು ಇಲ್ಲಿಂದ ಕರ್ಕೊಂಡು ಹೋಗೋಣ. ತೊಳ್ಗೋ ಇಲ್ಲಿಂದ, ತೊಳ್ಗೋ. ಶೂಟ್ ಮಾಡ್ಬಿಡ್ತೀನಿ ನನ್ ಮಗನೆ. ಮಗ, ಇವತ್ತಿನ ನೋಡಕ್ಕೆ ಹೆಣ್ಣಿನ ಕಡೆಯವ್ರು ಬರ್ತವ್ರೆ. ಅವ್ರ ಬೈಕ್ ಕೊಟ್ರೆ ಕಾರ್ ಕೇಳು, ಫ್ಯಾನ್ ಕೊಟ್ರೆ AC ಕೇಳು, ಏನೇ ಕೊಟ್ರು ಡಬಲ್ ಕೇಳು. ನಾವ್ ವರದಕ್ಷಿಣೆಯಲ್ಲಿ ಬೈಕ್ ಕೊಡ್ತೀವಿ. ಇಲ್ಲ, ನಂಗೆ ಕಾರ್ ಬೇಕು. ಸರಿ ಆಯ್ತು, ಇಟ್ಕೋಲಿ. ಮತ್ತೆ ಒಂದ್ ಫ್ಯಾನ್ ಕೊಡ್ತೀವಿ. ಇಲ್ಲ, ನಂಗೆ AC ಬೇಕು. ನಮ್ ಮಗಳನ್ ಕೊಡ್ತಿದೀವಲ್ಲ. ಇಲ್ಲ, ನಂಗೆ ಅವ್ರ ಅಮ್ಮ ಬೇಕು. ಏನು ಕೊಟ್ಟಿದ್ ನನ್ನ ಮಗನಲ್ಲ, ಅವನ ಅಮ್ಮನ ಹುಚ್ಚಿಡಿ ಕರು ಇದು ದೇಶಕ್ಕೆ ಸಿಗಲ್ಲ. ಸರ್, ಈ ಮನೇಲಿ ಹೆಂಡತಿ ತನ್ನ ಗಂಡನನ್ನು ಕೊಲೆ ಮಾಡಿದ್ದಾಳ. ಆದ್ರೆ ಯಾಕೆ ಸರ್? ಅವಳು ನೆಲ ಒರೆಸುತ್ತಿದ್ದಳು. ನೆಲ ಇನ್ನೂ ಒಣಗಿರ್ಲಿಲ್ಲ. ಆದರೂ ಗಂಡ ಒಳಗೆ ನಡೆದು ಬಂದ. ಅಷ್ಟೊಂದು ಸಣ್ಣ ವಿಷಯಕ್ಕೆ ಕೊಲೆನಾ? ಬೇಗ ಅರೆಸ್ಟ್ ಮಾಡಿ ಕರ್ಕೊಂಡು ಬಾ. ಸರ್, ಇನ್ನೂ ಅರ್ಧ ಗಂಟೆ ಕಾಯೋಣ. ಅರ್ಧ ಗಂಟೆ ಯಾಕೆ? ಈಗ್ಲೇ ಕರ್ಕೊಂಡು ಬಾ. ಅಷ್ಟು ದೊಡ್ಡ ರಿಸ್ಕ್ ನಾವು ತೆಗೆದುಕೊಳ್ಳಕ್ ಆಗಲ್ಲ. ಇದರಲ್ಲಿ ರಿಸ್ಕ್ ಏನಿದೆ ಸರ್? ಇನ್ನೂ ನೆಲ ಒಣಗಿಲ್ಲ. ಮಗ ಯಾಕೋ? ಮಗ ವಿಡಿಯೋ ಕಳಿಸಿ ನೋಡು. ಮಗ ಗುರುಜಿ, ನಾನ್ ಕೂದ್ಲು ತಂದೆ. ಮಗು, ನಾನ್ ಹೇಳಿದ್ರೆ ಯಾವ ಹುಡುಗಿನ ನಿನ್ ಪ್ರೀತಿಲಿ ಹುಚ್ಚಿ ಮಾಡ್ಬೇಕು ಅಂತ ಇದ್ಯೋ ಅವಳ್ದು ಒಂದು ಕೂದ್ಲು ತಗೊಂಬ ಅಂತ. ಅದೇ ಎಲ್ಲಾರ್ದು ಒಂದೊಂದ್ ತಂದಿದ್ದೀನಿ. ನಿನ್ನ ಕಲ್ಲ ಹುಡಿ. ಇದು ನಮ್ ದೇಶ ಅಂದ್ರೆ